ಹಾಗಾದ್ರೆ ಭಾರತ ದಾಳಿ ಮಾಡಿದ್ದು ಎಲ್ಲೆಲ್ಲಿ ಅನ್ನೋದನ್ನ ನಾವು ನೋಡಬೇಕಾಗತ್ತೆ. ಭಾರತ ಕೂಡ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿತಲ್ಲ, ಎಲ್ಲೆಲ್ಲಿ ದಾಳಿ ಮಾಡಿತ್ತು, ಅದರ ಪ್ರಾಮುಖ್ಯತೆ ಏನು, ಯಾಕೆ ಅದನ್ನೇ ಟಾರ್ಗೆಟ್ ಮಾಡಲಾಯಿತು, ಬೇರೆ ಪ್ರದೇಶಗಳಲ್ಲಿ ಮಾಡಬಹುದಿತ್ತಲ್ಲ, ಪರ್ಟಿಕ್ಯುಲರ್ ಆಗಿ ಅದೇ ಪ್ರದೇಶಗಳಿಗೆ ಯಾಕೆ ಅನ್ನೋದೊಂದು ಕುತೂಹಲ ಇದೆ. ನಾವು ಅದ್ರ ಬಗ್ಗೆ ಗಮನಿಸೋದಾದ್ರೆ ನೋಡಿ, ಬಹವಾಲ್ಪುರ ಜೈಷ್ ಎ ಮೊಹಮ್ಮದ್ ಪ್ರಧಾನ ಕಚೇರಿ ಇದು. ಪಾಕಿಸ್ತಾನದ ದಕ್ಷಿಣ ಪಂಜಾಬ್ನಲ್ಲಿ ಈ ಬಹವಾಲ್ಪುರ ಇದೆ. ಮಸೂದ್ ಅಜರ್ನ ಜೈಷ್ ಎ ಮೊಹಮ್ಮದ್ನ ಪ್ರಧಾನ ಕಚೇರಿ ಇದು. 2001ರ ಸಂಸತ್ತಿನ ದಾಳಿ, 2019ರ ಪುಲ್ವಾಮಾ ಬಾಂಬ್ಗೆ ಇಲ್ಲಿ ಕೂತ್ಕೊಂಡೇ ಇವರು ಸ್ಕೆಚ್ ಹಾಕಿದ್ದು. ಆ ಕಾರಣಕ್ಕಾಗಿ ಇದನ್ನ ಫೋಕಸ್ ಮಾಡಿ, ಟಾರ್ಗೆಟ್ ಮಾಡಿ ಉಡಿಸ್ ಮಾಡಲೇಬೇಕು ಅಂತ ಉಡಿಸ್ ಮಾಡಿರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಮುರಿಡ್ಕೆ, ಈ ಮುರಿಡ್ಕೆಯನ್ನ ಯಾಕೆ ಫೋಕಸ್ ಮಾಡಿದ್ರು, ಮುರಿಡ್ಕೆಯನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರು ಅನ್ನೋದು ಕೂಡ ಇಂಪಾರ್ಟೆಂಟ್. ಲಷ್ಕರ್ಗೆ ತೈಬಾ ನೆಲೆ ಮತ್ತು ತರಬೇತಿಯ ಮೈದಾನ ಇದು. ಲಾಹೋರ್ನಿಂದ ಉತ್ತರಕ್ಕೆ 40 ಕಿಲೋಮೀಟರ್ ದೂರದಲ್ಲಿದೆ. ಲಷ್ಕರ್ಗೆ ತೊಯ್ಬಾ ಪ್ರಧಾನ ಕಚೇರಿ ಇದೆ. 200 ಎಕರೆಗೂ ಹೆಚ್ಚು ವಿಸ್ತೀರ್ಣದಲ್ಲಿ ಉಗ್ರರ ನೆಲೆಗಳಿದೆ. 2008ರಲ್ಲಿ ನಡೀತಲ್ಲ ಮುಂಬೈನ ದಾಳಿ, ಆ ಮುಂಬೈನ ದಾಳಿ ಸೇರಿ ಇತರೆ ದಾಳಿಗಳಿಗೆ ಇಲ್ಲಿ ಕೂತ್ಕೊಂಡೇ ಅವರು ಸ್ಕೆಚ್ ಹಾಕಿದ್ದು, ಇದೇ ಜಾಗದಲ್ಲಿ ಕೂತ್ಕೊಂಡು ಸ್ಕೆಚ್ ಹಾಕಿದ್ದು. 26/11 ದಾಳಿಕೋರರಿಗೆ ಇಲ್ಲಿಗೆ ತರಬೇತಿಯನ್ನು ನೀಡಲಾಗಿತ್ತು. ಆ ಕಾರಣಕ್ಕಾಗಿ ತರಬೇತಿ ಕೊಟ್ಟಿದ್ರಲ್ಲ, ಅಲ್ಲೇ ಕೂತ್ಕೊಂಡು ಪ್ಲಾನ್ ಮಾಡಿದ್ರಲ್ಲ, ಆ ಜಾಗನೇ ಇರಬಾರ್ದು ಅಂತ ಆ ಸ್ಪಾಟನ್ನು ಟಾರ್ಗೆಟ್ ಅಂತ ಫಿಕ್ಸ್ ಮಾಡಿಕೊಂಡಿದ್ದು. ನೆಕ್ಸ್ಟ್ ಕೋಟ್ಲಿ, ಬಾಂಬರ್ ತರಬೇತಿ ಮತ್ತು ಭಯೋತ್ಪಾದನಾ ಉಡಾವಣಾ ನೆಲೆ ಅದು. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವಂಥ ಕೋಟ್ಲಿ ಆತ್ಮಾಹುತಿ ಬಾಂಬರ್ಗಳು, ದಂಗೆಕೋರರಿಗೆ ಪ್ರಮುಖ ತರಬೇತಿಯ ತಾಣ. ನೋಡಿ, ಒಬ್ಬೊಬ್ಬರಿಗೆ ಒಂದೊಂದು ತರಬೇತಿ ತಾಣ ಫಿಕ್ಸ್ ಮಾಡ್ಕೊಂಡಿದ್ರು. ಒಂದು ಸ್ಕೆಚ್ ಹಾಕೋದಕ್ಕೆ, ಇನ್ನೊಂದು ಆತ್ಮಾಹುತಿ ಬಾಂಬರ್ಗಳನ್ನ ಬ್ರೈನ್ ವಾಶ್ ಮಾಡಬೇಕು ಮತ್ತು ಅವ್ರನ್ನ ತಯಾರಿ ಮಾಡ್ಕೋಬೇಕಲ್ಲ ಅದಕ್ಕೆ, ಇನ್ನೊಂದು ಕಡೆಯಲ್ಲಿ ಹೈಲಿ ಟೆಕ್ನಾಲಜಿ ಇರುವಂಥ ಅಡ್ವಾನ್ಸ್ಡ್ ಆದಂಥ ಟ್ರೈನಿಂಗನ್ನು ನೀಡ್ತಾ ಇದ್ರು. ಹೀಗೆ ಅವರು ಎಲ್ಲದಕ್ಕೂ ಒಂದೊಂದು ಸ್ಪಾಟ್ ಅಂತ ಮಾಡ್ಕೊಂಡಿದ್ರು, ಅವುಗಳನ್ನೇ ಟಾರ್ಗೆಟ್ ಮಾಡಿರೋದು. ಇನ್ನು ಗುಲ್ಪುರ್, ರಾಜೌರಿ ಮತ್ತು ಪೂಂಚ್ನಲ್ಲಿ ದಾಳಿಗಳಿಗೆ ಉಡಾವಣಾ ನೆಲೆ ಇದು. ಉಗ್ರರ ಫಾರ್ಮರ್ಡ್ ಲಾಂಚ್ ಪ್ಯಾಡ್. ಕಾಶ್ಮೀರದ ರಾಜೌರಿ, ಪೂಂಚ್ನಲ್ಲಿ ದಾಳಿಗೆ ಇದೇ ಲಾಂಚಿಂಗ್ ಪ್ಯಾಡು. 2023-24ರಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದಿತ್ತಲ್ಲ ದಾಳಿ, ಅದಕ್ಕೆ ಇಲ್ಲಿಂದನೇ ಇವರು ತಯಾರಿಯನ್ನು ಮಾಡ್ಕೊಂಡಿದ್ದು. ಮತ್ತೊಂದು ಸವಾಯಿ, ಉತ್ತರ ಕಾಶ್ಮೀರದಲ್ಲಿ ನಡೆದಂಥ ಹಲವು ದಾಳಿಗಳಿಗೆ ಇಲ್ಲಿಂದನೇ ಸ್ಕೆಚ್ ಹಾಕ್ಕೊಳ್ತಾ ಇದ್ರು. ಸೋನ್ಮಾರ್ಗ್, ಗುಲ್ಮಾರ್ಗ್, ಪಹಲ್ಗಾಮ್ಗೆ ಇಲ್ಲಿಂದಾನೇ ಸಂಚು ರೂಪಿಸ್ಕೊಳ್ತಾ ಇದ್ರು. ಇನ್ನು ಸರ್ಜಲ್ ಮತ್ತು ಬನ್ರಾಲ, LOCಗೆ ಸಮೀಪದಲ್ಲಿರುವಂಥ ಉಗ್ರರ ನೆಲೆ ಇದು. ಭಾರತಕ್ಕೆ ಒಳ ನುಸುಳುವಿಕೆಗೆ ಪ್ರವೇಶ ದ್ವಾರಗಳು ಅಂತಾನೆ ಇದನ್ನ ಪರಿಗಣಿಸಲಾಗುತ್ತೆ, ಇಲ್ಲಿಂದಾನೇ ಇವರು ಒಳಗೆ ಬರೋದು. ಮೆಹಮೂನಾ, ಸಿಯಾಲ್ಕೋಟ್ ಬಳಿ ಇರುವಂಥ ಮೆಹಮೂನಾ ಉಗ್ರರ ಶಿಬಿರ ಇದು. ಕಾಶ್ಮೀರದಲ್ಲಿ ಸಕ್ರಿಯವಾಗಿರುವಂಥ ಹಿಜ್ಬುಲ್ ಮುಜಾಹಿದ್ದೀನ್ನ ನೆಲೆ. ಮೆಹಮೂನದಿಂದ ಉಗ್ರರಿಗೆ ಅಗತ್ಯ ಮಾಹಿತಿಯನ್ನು ರವಾನೆ ಮತ್ತು ನಿರ್ದೇಶನವನ್ನು ಮಾಡಲಾಗ್ತಾ ಇತ್ತು. ಈ ಜಾಗದಲ್ಲಿ ಕೂತ್ಕೊಂಡೇ ಇವ್ರುಗಳು ಪ್ಲ್ಯಾನ್ ಮಾಡ್ತಾ ಇದ್ರು, ಈ ಜಾಗದಲ್ಲಿ ಕೂತ್ಕೊಂಡೇ ಇವರು ಸ್ಕೆಚ್ ಹಾಕ್ತಾ ಇದ್ರು, ತಯಾರಿ ಮಾಡ್ಕೊಳ್ತಿದ್ರು, ಬ್ರೈನ್ ವಾಶ್ ಮಾಡ್ತಾ ಇದ್ರು. ಭಾರತದ ಒಳಗೆ ನುಸುಳೋಕೆ ಕೆಲವೊಂದಷ್ಟು ಮಾರ್ಗಗಳನ್ನು ಫಿಕ್ಸ್ ಮಾಡ್ಕೊಂಡಿದ್ರು. ಈ ಕಾರಣಕ್ಕಾಗಿಯೇ ಇದೇ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡಿ ರಾ ಮುಖಾಂತರವಾಗಿ ಮಾಹಿತಿಯನ್ನು ಕಲೆ ಹಾಕಿ ಎಲ್ಲವನ್ನ ಪ್ಲ್ಯಾನ್ ಮಾಡಿ ಒಂದು ಬ್ಲೂ ಪ್ರಿಂಟ್ ತಯಾರು ಮಾಡ್ಕೊಳ್ತಾರೆ. ಅದರ ಆಧಾರದ ಮೇಲೆಯೇ ಈ ಅಟ್ಯಾಕ್ಸ್ಗಳು ಆಗಿರೋದು ಅನ್ನೋದನ್ನು ನೋಡ್ತಾ ಇದ್ದೀವಿ ನಾವು. ನೋಡಿ, ಈ ಅಟ್ಯಾಕ್ಸ್ಗಳಾದ್ವಲ್ಲ, ಈ ಅಟ್ಯಾಕ್ಸ್ಗಳು LOCಯಿಂದ ಯಾವ ಸ್ಥಳ ಎಷ್ಟು ದೂರದಲ್ಲಿ ಇದೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿವರೆಗೂ ಅಂದರೆ ಈ ಹಿಂದೆ ಬಾಲ್ಕೋಟ್ ಮೇಲೆಲ್ಲ ನಾವು ಏನು ದಾಳಿಯನ್ನು ಮಾಡಿದ್ವು, ಆ ಸಂದರ್ಭದಲ್ಲಿ POK ಲಿಮಿಟ್ಸಲ್ಲಿ ಮಾತ್ರ ನಾವು ದಾಳಿಯನ್ನು ಮಾಡಿದ್ವಿ. ಬಟ್ ಈ ಬಾರಿ ಹಂಗಲ್ಲ, ಪಾಕಿಸ್ತಾನದ ವಾಯು ನೆಲೆ ಒಳಗೇನೆ ನಾವು ಹೋಗಿ ಅಟ್ಯಾಕನ್ನು ಮಾಡಿರೋದು. ಹಾಗಾಗಿ ಎಷ್ಟೆಷ್ಟು ದೂರದಲ್ಲಿದೆ ಅನ್ನೋದನ್ನ ನೋಡೋದಾದರೆ, ಈ ಬಹವಾಲ್ಪುರ 100 ಕಿಲೋಮೀಟರ್ ದೂರದಲ್ಲಿದೆ. LOC ಇಂದ 100 ಕಿಲೋಮೀಟರ್ ದೂರದಲ್ಲಿರೋದು ಬಹವಾಲ್ಪುರ. ಇನ್ನು ಮುರಿಡ್ಕಿ LOC ಇಂದ 30 ಕಿಲೋಮೀಟರ್ ದೂರದಲ್ಲಿ ಇದೆ. ಗುಲ್ಪುರು 35 ಕಿಲೋಮೀಟ್ರು. ಸವಾಯಿ ಕ್ಯಾಂಪು 30 ಕಿಲೋಮೀಟರು. ಬಿಲಾಲ್ ಕ್ಯಾಂಪು ಇನ್ನೂ ಅದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ.
ಹಾಗೇನೆ ಬರ್ನಾಲಾ ಕ್ಯಾಂಪು 10 ಕಿಲೋಮೀಟರ್ ದೂರದಲ್ಲಿದೆ. ಸರ್ಜಾಲ ಕ್ಯಾಂಪು 8 ಕಿಲೋಮೀಟರು, ಕೋಟ್ಲಿ ಕ್ಯಾಂಪು 15 ಕಿಲೋಮೀಟರು, ಮೆಹೋನಾ ಕ್ಯಾಂಪು 15 ಕಿಲೋಮೀಟರು. LOCಯಿಂದ ಎಷ್ಟೆಷ್ಟು ದೂರದಲ್ಲಿ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ವಿ. ಸೊ ಸಮೀಪದಲ್ಲೇ ಕೆಲವೊಂದು ಸ್ಪಾಟ್ಗಳಿಗಿದೆ, ಇನ್ನು ಒಂದೇನೋ 100 ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು. ಸೊ LOCಯಿಂದ ಎಷ್ಟು ದೂರದಲ್ಲಿ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡಿದ್ರು ಅನ್ನೋದು ಇಲ್ಲಿ ನಾವು ನೋಡ್ತಾ ಇದ್ದಾಗ ಗೊತ್ತಾಗತ್ತೆ. ಪ್ರತಿ ಬಾರಿಯೂ ಭಾರತ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇತ್ತು, ಅಥವಾ ಗಡಿ ಭಾಗದಲ್ಲಿ ಒಂದಷ್ಟು ಗುಂಡಿನ ಚಕಮಕಿಗಳಾಗ್ತಾ ಇತ್ತು. ಆದರೆ ಈ ಬಾರಿ ಒಳಗೆ ನುಗ್ಗಿ ಹೊಡೆದಿರುವಂಥದ್ದು. ಇದನ್ನೇ ಹೇಳಿದು, ಒಬ್ಬ ಉಗ್ರನನ್ನು ಬಿಡಲ್ಲ, ಉಗ್ರರಿಗೆ ಆಶ್ರಯ ಕೊಟ್ಟಂಥ ಜಾಗವನ್ನೂ ಬಿಡಲ್ಲ, ಎಲ್ಲವನ್ನ ಕೂಡ ನುಗ್ಗಿ ಹೊಡಿತೀವಿ ಅಂತ ಹೇಳಲಾಗಿತ್ತಲ್ಲ, ಇದೇ ಅದು. ಕರೆಕ್ಟ್ ಆದಂಥ ಪ್ಲ್ಯಾನ್ನ ಮಾಡಿಕೊಂಡೇ ಎಕ್ಸಿಕ್ಯೂಟ್ ಮಾಡಿರೋದು.